ಕಾಲಕ್ಕೆ ಚೆಕ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು. ಆಮೇಲೆ ಅವ್ರ ನಿರ್ಲಕ್ಷ್ಯತೆಯಿಂದ ಆಗಿದೆ, ನಿರ್ಲಕ್ಷ್ಯತೆ ಅದು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಆ ಥರ ಆಗಿದೆ. ಇದು ಯಾರು ಕೂಡ ಕ್ಷಮಿಸುವಂಥ ವಿಷಯ ಅಲ್ಲ. ಅದಕ್ಕೆ ಸರಿಯಾಗಿ ಅವ್ರಿಗೆ ಬಹುಶಃ ಅಧಿಕಾರಿಗಳು ಮಂದಟ್ಟು ಮಾಡ್ಕೋಬೇಕು. ಇನ್ನೊಂದ್ಸಲ ಆಗ್ದಂಗೆ ನಾನು ಪತ್ರಿಕೆಯಲ್ಲಿ ಓದಿದೆ, ಅವರೇ ಇಮಿಡಿಯೇಟ್ಲಿ ಹೋಗಿ ಅಲ್ಲೆಲ್ಲ ಹೋಗಿ ನೋಡಿ ಆಮೇಲೆ ಸರಿಪಡಿಸಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಇದು ಅವ್ರ ಜವಾಬ್ದಾರಿ. ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಖುದ್ದಾಗಿ ಕೇಳಿದ್ದೀನಿ. ಇದ್ರೆ ಕಳಪೆ ಹಾಗೆ ಆಗ್ತದೆ, ಲಾಭ ಮಾಡೋಕ್ಕೆ ಏನೋ ಮಾಡ್ತಾರೆ. ನಾನು ನಿಗಾ ವಹಿಸ್ಬೇಕು. ಈಗ ಪಡಿತರದ ವ್ಯವಸ್ಥೆಯನ್ನು ನಿಗಾ ವಹಿಸಿದ್ರೆ ಕರೆಕ್ಟಾಗಿ ಹೋಗ್ತದೆ. ಅದು ನಮ್ಮ ಲೋಪ, ಅದು ಅಂದ್ರೆ ಆಡಳಿತದ ಲೋಪ. ಬಟ್ ಶಾಲೆಯವ್ರ ಮೇಲೆ ತಪ್ಪು ಹಾಕಿದ್ದಾರೆ, ತಪ್ಪಲ್ಲ ಸರ್. ಶಾಲೆಯವ್ರು ಏನು ಮಾಡ್ತಾರೆ, ಸಪ್ಲೈ ಏನು ಕೊಟ್ಟರೆ ಅದು ಮಾಡ್ತಾರೆ ಸರ್. ಆಮೇಲೆ ಸ್ಥಳೀಯ ಕೆಲಸ ಜವಾಬ್ದಾರಿ ಒಂದು ಭಾಗ, ನಿರ್ವಹಣೆ ಆಮೇಲೆ ಆಡಳಿತ ವ್ಯವಸ್ಥೆಯನ್ನು ನೋಡುವಂಥ ಜವಾಬ್ದಾರಿ ಶಾಸಕರ ಮೇಲೆ ಇರ್ತದೆ. ಅವ್ರು ಬಹುಶಃ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಕೇಳಿ ಬರ್ತಾ ಇದೆ. ನಾವು ಎಲ್ಲ ವಿಚಾರದಲ್ಲೂ ಗಮನ ತಗೋಬೇಕು. ತಾಲೂಕು ಆಫೀಸಲ್ಲಿ ಏನು ನಡೀತಾ ಇದೆ ವಿಚಾರ ಮಾಡಬೇಕು. ತಾಲೂಕು ಆಫೀಸಲ್ಲಿ ಕೂತ್ಕೋಬೇಕು. ಅಲ್ಲಿ ಏನಿದೆ, ಬಡವರು ಬರ್ತಾರೆ, ಮನೇನೋ ಇನ್ನೊಂದು ಮತ್ತೊಂದು ಖಾತೆನೋ ಇನ್ನೊಂದು ವಿಚಾರ ಕೂತ್ಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ. ಅಧಿಕಾರಿಗಳು ಸರೋಗ್ತಾರೆ. ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿದ್ರೆ ಅಲ್ಲೇನು ಲೋಪಗಳು ಗೊತ್ತಾಗುತ್ತೆ. ಅಲ್ಲಿ ಸ್ವಲ್ಪ ಸರೋಗುತ್ತೆ. ನಾವು ಎಷ್ಟು ಗಮನ ಕೊಡ್ತೀವೋ ಅಷ್ಟು ಚೆನ್ನಾಗಿ ಆಡಳಿತ ಸುಧಾರಣೆಗೆ ಸಾಧ್ಯ ಆಗುತ್ತೆ. ಬಹುಶಃ ಅವ್ರು ಪುರ್ಸೊತ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಈಗ ಈ ಥರ ಅಭಿಪ್ರಾಯಗಳು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಸರ್, ಉದ್ಘಾಟನೆಗಳಿಗೆ